ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಒಟ್ಟು 5 ಪುಸ್ತಕಗಳ ಬಗ್ಗೆ ಮಾತನಾಡೋಣ. ಮೊದಲ 2 ಪುಸ್ತಕಗಳು ನಿಶಾಚರ, ಕತ್ತಲೆಯ ಲೋಕಕ್ಕೆ ಸಂಬಂಧಿಸಿದಂಥದ್ದು. ಇನ್ನು 3 ಪುಸ್ತಕಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಪ್ಯಾರಾನಾರ್ಮಲ್, ಗುರುರಾಜ್ ಕೊಡ್ಕಣಿಯವರು ಬರೆದಂಥದ್ದು. ಒಟ್ಟು 21 ಬರಹಗಳಿದ್ದಾವೆ ಇದರಲ್ಲಿ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅದರದ್ದೇ ಆದ ಒಂದು ರೀತಿಯಾದಂತಹ ಕಾರಣವಿಲ್ಲದ, ವಿವೇಚನೆಗೆ ಸಿಲುಕದ, ವಿಚಿತ್ರ ಅಯೋಮಯ ಘಟನೆಗಳಿಗೆ ಸಾಕ್ಷಿಯಾದಂತಹ ಕೆಲವೊಂದಷ್ಟು ಸ್ಥಳಗಳ ಕುರಿತು, ಅಲ್ಲಿ ಅನುಭವಿಸಿದಂತಹ ಜನರ ಒಂದು ಅನುಭವಗಳ ಕುರಿತು ಅವರು ತುಂಬ ಸುಂದರವಾಗಿ ಕಥೆಗಳ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಓದಲೇಬೇಕಾದಂತಹ ಪುಸ್ತಕ. ಈ ರೀತಿಯಾದಂತಹ ನಿಗೂಢವಾದ ಜಗತ್ತು ಕೂಡ ಇದೆ. ಯಾವುದೇ ರೀತಿ ಏನು ಹೇಳ್ಬೋದು, ವಿಜ್ಞಾನಕ್ಕಾಗಲಿ ಅಥವಾ ನಮ್ಮ ವಿವೇಚನೆಯಿಂದನಾಗಲಿ ಇದು ಈ ರೀತಿ ಇರಬಹುದು ಅಂತ ಸಕಾರಣವಾಗಿ ಇದನ್ನು ಅಲ್ಲಗಳೆಯಲು ಸಾಧ್ಯವಾಗದಂತಹ ನಿಗೂಢ ಲೋಕದ ಪರಿಚಯವನ್ನು ಈ ಪುಸ್ತಕದ ಮೂಲಕ ಗುರುರಾಜ್ ಕೊಡ್ಕಣಿಯವರು ಮಾಡಿಕೊಡ್ತಾರೆ. ಮುಂದಿನ ಒಂದು ಪುಸ್ತಕ ಅಘೋರಿಗಳ ಲೋಕದಲ್ಲಿ ಅಂತ ಸಂತೋಷ್ ಕುಮಾರ್ ಮೆಹೆಂದಳೆಯವರು ಬರೆದಂತಹದ್ದು. ಇದು ನಾನು ಎಲ್ಲರೂ ಓದಲೇಬೇಕಾದಂತಹ ಪುಸ್ತಕ ಅಂತ ರೆಕಮೆಂಡ್ ಮಾಡ್ತೀನಿ. ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸನ್ನು, ಅವರು ದಶಕಗಳ ಕಾಲ 14 ವರ್ಷ ಅವರು ಅಘೋರಿಗಳೊಡನೆ ಒಡನಾಡಿ ಅವರ ಬದುಕನ್ನು ತೀರ ಹತ್ತಿರದಿಂದ ಕಂಡು ಸತ್ಯಾಸತ್ಯತೆಯನ್ನು ನಮ್ಮ ಮುಂದೆ ಬಿಚ್ಚಿಟ್ಟಂತಹ ಒಂದು ಕೃತಿ. ನಾವು ಬೇರೆ ಬೇರೆ ಪುಸ್ತಕಗಳಲ್ಲಿ ತುಂಬಾ ಶಕ್ತಿಶಾಲಿ ಅವರ ಕಥೆಗಳನ್ನೆಲ್ಲ ದಂತಕಥೆಗಳಾಗಿ ಬಂದಂತಹದ್ದನ್ನೆಲ್ಲ ಕೇಳಿರ್ತೀವಿ. ಆದರೆ ಅದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟು ನಂಬಬಹುದು, ಎಷ್ಟು ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ಈ ಪುಸ್ತಕವನ್ನು ನೀವು ಓದಬಹುದು. ಅಘೋರಿಗಳ ಜೀವನ ಹೇಗಿರುತ್ತೆ, ಅವರು ಹೇಗೆ ವಾಸ ಮಾಡ್ತಾರೆ, ಅಖಾಡಗಳು ಅನ್ನೋದು ಹೇಗೆ ಬಂತು, ಶಿವಪೂಜೆಯನ್ನೇ ಏಕೆ ಮಾಡ್ತಾರೆ, ಹೆಣ್ಣು ಮಕ್ಕಳು ಅಘೋರಿಗಳು ಕೂಡ ಇದ್ದಾರಾ, ಈ ರೀತಿಯಾದಂತಹ ವೈವಿಧ್ಯಮಯ ಅವರ ಎಕ್ಸ್ಪೀರಿಯನ್ಸನ್ನು ತುಂಬ ಸುಂದರವಾಗಿ ಹಂಚ್ಕೊಂಡಿದ್ದಾರೆ. ಕೆಲವು ಕಡೆ ಅಂತೂ ಅಬ್ಬಾ ಏನು ಗಟ್ಟಿನಪ್ಪ ಈ ಮನುಷ್ಯ, ಇಂತಹದ್ದನ್ನೆಲ್ಲ ಸಾಕ್ಷೀಕರಿಸಿದಾರಾ ಅಂತ ಕೂಡ ಹುಬ್ಬೇರಿಸುವಂತೆ ಮಾಡುತ್ತೆ. ಎಲ್ಲರೂ ಕೂಡ ಓದಲೇಬೇಕು ಅಂತ ನಾನು ರೆಕಮೆಂಡ್ ಮಾಡುವ ಪುಸ್ತಕ ಅಘೋರಿಗಳ ಲೋಕದಲ್ಲಿ ಸಂತೋಷ್ ಕುಮಾರ್ ಮೆಹೆಂದಳೆಯವರದ್ದು. ಮುಂದಿನ 3 ಪುಸ್ತಕಗಳು ಒಬ್ಬರೇ ಲೇಖಕರದು, ಕರಣಂ ಪವನ್ ಪ್ರಸಾದ್ರವರದು. ಅವರ ಮೊದಲನೇ ಪುಸ್ತಕ ಗ್ರಸ್ತ. ಅದ್ವೈತ ಸಿದ್ಧಾಂತ ಎಲ್ಲಿ, ಎಲೆಕ್ಟ್ರಾನಿಕ್ಸ್ ಎಲ್ಲಿ, ಒಂದಕ್ಕೊಂದು ಸಂಬಂಧ ಇದೆಯಾ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ತುಂಬ ಸುಂದರವಾಗಿ ಅವರು ಈ ಕಥೆಯನ್ನು ಈ ಕಾದಂಬರಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನಮಗೆ ನಮ್ಮ ಹುಟ್ಟು ಮುಖ್ಯವಲ್ಲ, ಆದರೆ ಅದರ ಒಂದು ಪರಿಣಾಮ ಮುಖ್ಯ ಅನ್ನೋದನ್ನು ಬಹು ಸುಂದರವಾಗಿ ರೂಪಿಸಿದಂತಹ, ಅದರಲ್ಲೂ ಕೊನೆಯ 20-25 ಪುಟಗಳು ಪಡೆದುಕೊಳ್ಳುವ ವೇಗ ಇದೆಯಲ್ಲ, ಅದು ತುಂಬಾ ಅದ್ಭುತ. ಎಲ್ಲರೂ ಓದಲೇಬೇಕಾದಂತಹ ಪುಸ್ತಕ ಇದು. ಒಂದು ಸರ್ತಿ ಶುರು ಮಾಡಿದ್ರೆ ನೀವಿದು ಮುಗಿಸೋವರೆಗೂ ಕೆಳಗಡೆ ಇಡೋದಿಲ್ಲ. ಗ್ರಸ್ತ. ಇವರ ಇನ್ನೊಂದು ಪುಸ್ತಕ ನಾನು ತದನಂತರ ಓದಿದ್ದು ನನ್ನಿ ಅಂತ, ಕರಣಂ ಪವನ್ ಪ್ರಸಾದ್ರವರದ್ದೇನೆ ಇದು ಕೂಡ. ನನ್ ಅಂದರೆ ನಾವು ಹೇಳೋ ಪ್ರಕಾರ ಸನ್ಯಾಸಿನಿ, ಕ್ರೈಸ್ತ ಸನ್ಯಾಸಿನಿಯನ್ನು ನನ್ ಅಂತ ಕರೀತಾರೆ. ಇಲ್ಲಿ ಮದರ್ ಎಲಿಸಾ ಅನ್ನುವರದ್ದು ಕ್ರೈಸ್ತ ಮತಾಂತರದ ಕುರಿತು, ಮಿಷನರಿಗಳ ಕುರಿತು, ಅಲ್ಲೇ ವಾಸವಿರುವಂತಹ ಒಬ್ಬ ವ್ಯಕ್ತಿ ಸಾಕ್ಷೀಕರಿಸೋದನ್ನು ಅವರ ಕಣ್ಣ ಮೂಲಕ, ಅವರ ಅನುಭವದ ಮೂಲಕ ಕಥೆ ತೆರೆದುಕೊಳ್ಳುತ್ತಾ ಸಾಗುತ್ತದೆ. ಕಲ್ಕತ್ತಾಯಿಂದ ಇಲ್ಲಿ ಬೆಂಗಳೂರು ಹೇಗೆ ಕಥೆ ನಡೆಯುತ್ತೆ, ಎಷ್ಟೊಂದು ವಿಷಯಗಳು ನಮಗೆ ತಿಳಿದೇ ಇರೋದಿಲ್ಲ. ಆ ರೀತಿಯಾದಂತಹ ಒಂದು ಜಗತ್ತನ್ನು ನಮ್ಮ ಮುಂದೆ ತೆರೆದಿಡ್ತಾರೆ ಈ ನನ್ನಿ ಪುಸ್ತಕದಲ್ಲಿ. ಇದಾದ ನಂತರ ಅವರ 3ನೇ ಒಂದು ಪುಸ್ತಕ ಕರ್ಮ ಅಂತ. ಇದರಲ್ಲಿ ಅಪರ ಕರ್ಮಗಳ, ತಂದೆಯ ಒಂದು ಅಪರಕ್ರಿಯೆಯನ್ನು ಮಾಡೋದಕ್ಕೆ ಬಂದಂತಹ ಮಗ, ಅದರ ಬಗ್ಗೆ ಇರುವಂತಹ ನಂಬಿಕೆ, ಶ್ರದ್ಧೆ, ಮಾಡಲೇಬೇಕಾ, ಆತನ ಒಂದು ಈ ವೇಗದ ಬದುಕಿನಲ್ಲಿ ಆತ ರೂಢಿಸಿಕೊಂಡಂತಹ ಕೆಲವು ಪದ್ಧತಿಗಳು, ಇಲ್ಲಿ ನಡೆಯುವಂತಹ ಆಚರಣೆಗಳು, ಇವುಗಳ ಒಂದಕ್ಕೊಂದು ತಿಕ್ಕಾಟ, ಆತನಲ್ಲಿ ಮೂಡುವಂತಹ ಪ್ರಶ್ನೆಗಳು, ತನ್ನ ಹುಟ್ಟಿನಿಂದ ಇಲ್ಲಿವರೆಗೂ ತಾನು ಬೆಳೆದ ಪರಿ, ತಾನು ಹೇಗೆ ಎಲ್ಲರಿಗಿಂತ ಭಿನ್ನ ಆದೆ, ನಾನು ಯಾಕೆ ಇಲ್ಲಿ ಫಿಟ್ಟಿನ್ ಆಗ್ತಾ ಇಲ್ಲ ಅನ್ನುವಂತಹ ಆತನ ಗೊಂದಲಗಳು, ನಮ್ಮ ಸಿದ್ಧಾಂತದಲ್ಲಿ ಸಿಗುವಂತಹ ಉತ್ತರಗಳ ಹುಡುಕಾಟ, ಹೀಗೆ ಕಥೆ ಸಾಗುತ್ತಾ ಹೋಗುತ್ತದೆ. ಕೊನೆಯಲ್ಲಿ ಮಾತ್ರ ಶ್ರೀಕಂಠರ ಪಾತ್ರ ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಕರ್ಮ ಇದು ಕೂಡ ನಾನು ರೆಕಮೆಂಡ್ ಮಾಡುವಂತಹ ಪುಸ್ತಕ. ಭೈರಪ್ಪನವರನ್ನು ಇದು ತುಂಬಾ ನೆನಪಿಗೆ ತರುತ್ತೆ. ನೀವು ಭೈರಪ್ಪನವರ ಕೃತಿಗಳನ್ನು ಇಷ್ಟಪಡುವವರಾದರೆ ನಿಮಗೆ ಈ ಕೃತಿ ತುಂಬಾ ಇಷ್ಟವಾಗುತ್ತೆ. ಸೊ ನನ್ನ 5 ಪುಸ್ತಕಗಳ ರೆಕಮೆಂಡೇಷನ್: ಪ್ಯಾರಾನಾರ್ಮಲ್ ಗುರುರಾಜ್ ಕೊಡ್ಕಣಿಯವರದ್ದು, ಅಘೋರಿಗಳ ಲೋಕದಲ್ಲಿ ಸಂತೋಷ್ ಕುಮಾರ್ ಮೆಹೆಂದಳೆಯವರದ್ದು, ಕರಣಂ ಪವನ್ ಪ್ರಸಾದ್ರವರ ಒಟ್ಟು 3 ಪುಸ್ತಕಗಳು ಗ್ರಸ್ತ, ನನ್ನಿ ಮತ್ತು ಕರ್ಮ. ಮತ್ತೊಂದಷ್ಟು ಪುಸ್ತಕಗಳು, ಸಿನಿಮಾ, ಗೀತೆ ಅಥವಾ ಸರಣಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.